ನಮಸ್ಕಾರ. ನಮಸ್ಕಾರ. ಗುರುಪ್ರಸಾದ್ ದೇಸಾಯಿಗೌಡ ಪಾಟೀಲ್ ಅವರೇ, ಶನವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅಂದರೆ ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುತ್ತಾ 69ನೇ ನವಲಗುಂದ ವಿಧಾನಸಭಾ ಕ್ಷೇತ್ರದ ಶನವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ. ಯಾಕೆ ಸರ್ ಇಷ್ಟು ಹೆಸರಿನಿಂದ ಕೇಳಿ ಬರಲಿಕ್ಕೆ ಕಾರಣ ಏನು? ಇವತ್ತು ನಮ್ಮ ಅಜ್ಜವರಾದಂಥ ಮಾಜಿ ಶಾಸಕರಂಥ ಶಂಕರಗೌಡರು ಪಾಟೀಲ್ ಇರ್ಬೋದು, ಆಮೇಲೆ ನಮ್ಮ ತಂದೆಯವರಾದಂಥ ದಿವಂಗತ ದೇಸಾಯಿಗೌಡರು ಅವರ ಮಗನಾಗಿಯೂ ಕೂಡ ಇವತ್ತು ಹೆಚ್ಚಿನ ತಾಲೂಕಿನಲ್ಲಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಇಬ್ಬರು ಸೇರಿ ಆ ಒಂದು ಅಭಿಮಾನಕ್ಕೋಸ್ಕರ ಇವತ್ತು ನನ್ನ ಹೆಸರು ಕೇಳ್ತಾ ಬರ್ಬೋದು. ಆಮೇಲೆ ನಾನು ಸಕ್ರಿಯವಾಗಿ 2 ವರ್ಷದಿಂದ ರಾಜಕೀಯದಲ್ಲಿ ತೊಡಗಿದ್ದೀನಿ. ನನಗೂ ಒಂದು ತಾಲೂಕಿನಲ್ಲಿ ಜನರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅಂತ ನಾನು ಒಂದು ಪ್ರಬಲವಾಗಿ ಆಕಾಂಕ್ಷೆ ಆಗಿದ್ದೀನಿ ಶೆಲುಡಿ ಗ್ರಾಮ ಜಿಲ್ಲಾ ಪಂಚಾಯತ್ ಚುನಾವಣೆಗೆ. ಅದಕ್ಕಾಗಿ ಎಲ್ಲರೂ ಈ ಒಂದು ಅವಕಾಶಕ್ಕೆ ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಆಮೇಲೆ ತಾಲೂಕಿನ ಹಿರಿಯರು ಎಲ್ಲರೂ ನನಗೆ ಇದೊಂದು ಅವಕಾಶ ಎಲ್ಲರೂ ಕೂಡಿ ಸೇರಿ ಮಾಡಿಕೊಟ್ರೆ ನಾನು ಈ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ನಾನು ಆಯ್ಕೆ ಮಾಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ಗುರುಪ್ರಸಾದ್ ಅವರೇ, ಆ ಕ್ಷೇತ್ರದಲ್ಲಿ 2ನೇ ಶಂಕರಗೌಡರು ನೀವು ಆಗಬಹುದಾ? ಅಂದರೆ ಮಾಜಿ ಶಾಸಕರು ಆಗ್ಬೋದಾ? 78ರ ಶಾಸಕರು 2025ರಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 2ನೇ ಶಂಕರಗೌಡರು ಆಗಬಹುದಾ? ಇದು ತಾಲೂಕಿನ ಜನರ ಕೈಯಲ್ಲಿದೆ. ಇವತ್ತು ನಾನು ಕೆಲಸವನ್ನು ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ನನಗೆಲ್ಲ ತಾಲೂಕಿನ ಎಲ್ಲ ಹಿರಿಯರು ಅತಿ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದಾರೆ. ಆಮೇಲೆ ಅದೇ ರೀತಿ ನಮ್ಮ ಎಲ್ಲ ತಾಲೂಕಿನ ನಾಯಕರು ಕೂಡ ಇವತ್ತು ನನಗೆ ಅದೇ ರೀತಿ ಕಾಣ್ತಾ ಇದ್ದಾರೆ. ಆ ಒಂದು ಇವತ್ತು ಚುನಾವಣೆಯಲ್ಲಿ, ಇವತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಎಲ್ಲರೂ ಸೇರಿ ಅವಕಾಶ ಮಾಡಿ ಆಶೀರ್ವಾದ ಮಾಡಿದರೆ ನಾನು 2ನೇ ಶಂಕರಗೌಡರ ಅನ್ನೋಕ್ಕಿಂತನೂ ಅವ್ರಿಗಿಂತ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಿ ಆ ಪಾತ್ರಕ್ಕೆ ನಾನು ಹೋಗಿ ಒಂದು ಹುದ್ದೆಯನ್ನು ಮುಟ್ತೀನಿ. ಬಟ್ ಅದರ ಜೊತೆಗೆ ನನಗೆ ಆ ಜನರ ಆಶೀರ್ವಾದ, ವಿಶೇಷವಾಗಿ ನನ್ನ ಜನರ ಆಶೀರ್ವಾದ ಇರಬೇಕು. ಆಮೇಲೆ ಮಾಡಿದಂಥ ಕೆಲಸಗಳಿಗೆ ಅದನ್ನು ನೋಡಿ ನನಗೆ 2ನೇ ಶಂಕರಗೌಡರು ಮಾಡುವಂಥ ಅವಕಾಶ ಅವರಲ್ಲಿದೆ. ಅದು ಅವ್ರಿಗೆ ಬಿಟ್ಟಿದ್ದು, ತಾಲೂಕಿನ ಜನರಿಗೆ ಬಿಟ್ಟಿದ್ದು. ನಮಸ್ಕಾರ. ನಮಸ್ತೆ. ಹಾಗಾದರೆ ಶೆಲುಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ. ಹೌದು, ನಮಸ್ಕಾರ.